12 ಜ್ಯೋತಿರ್ಲಿಂಗ ಟೆಂಪಲ್ ಇದೆ ಗೈಸ್. 12 ಜ್ಯೋತಿರ್ಲಿಂಗ ಟೆಂಪಲ್ ನೋಡ್ಬೇಕಂದ್ರೆ ನೀವೇ ಗೈಸ್ ಶಿವನ್ ನೋಡಿ. ಸೊ ಗೈಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಏನಪ್ಪ ವಿಷಯ ಅಂದರೆ ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ರಿಷಿಕೇಶ್ ಮಧ್ಯಪ್ರದೇಶಲ್ಲಿದ್ದೀವಿ. ರಿಷಿಕೇಶ್ ಮಹಾಕಾಲ್ ಟೆಂಪಲ್ ಇದ್ದೀವಿ. ಇವಾಗ ಇಲ್ಲಿ ಗಂಗಾ ಹತ್ರ ಸ್ನಾನ ಮಾಡೋಕ್ಕೆ ಬಂದಿದ್ದೀವಿ. ಗಂಗಾ ಹತ್ರ ಸ್ನಾನ ಮಾಡಿ ಇಲ್ಲಿ ರಿಷಿಕೇಶ್ ಟೆಂಪಲ್ ಹತ್ರ ಹೋಗ್ಬೇಕು. ಇನ್ನೊಂದು ಹೇಳ್ಬೇಕಿತ್ತು ನಿಮ್ಮ ಹತ್ರ. ನೆನ್ನೆ ಎಷ್ಟು ಸಾರು ಇಲ್ಲಿ ಬಂದಿದ್ರಂತೆ. ನೆನ್ನೆ ಎಷ್ಟು ಸಾರು ಬಂದು ಇವತ್ತು ನಾವು ಬಂದಿದ್ದೀವಿ. ಏನು ಕೋವಿಡ್ ಇನ್ಸಿಡೆಂಟ್ ಇಲ್ಲಿ ಕ್ರೇಜಿ. ಇವಾಗ ಅಲ್ಲಿ ಸ್ನಾನ ಮಾಡಿಬಿಟ್ಟು ನಾವು ಅಲ್ಲಿ ದೇವಸ್ಥಾನ ಇದೆ, ಅಲ್ಲಿಂದ ವ್ಲಾಗ್ ಮಾಡಬೇಕಿದ್ದೆ. ಗಂಗಾ ನದಿ ಅಂತೆ ಇಲ್ಲಿ ಇರೋದು, ರಿಷಿಕೇಶ್ ಗಂಗಾ ನದಿ ಅಂತೆ. ಗಂಗಾ ನೀರು ಹರಿತಿದೆ ನೋಡಿ, ಹೆಂಗಿದೆ ನೀರು. ನಾವು ಅಲ್ಲಿ ಹೋಗ್ಬೇಕು. ಒಂದು 7 ಗಂಟೆಗೆ ಅಲ್ಲಿ ಹೋಗಿ ದೀಪನ ನೋಡಬೇಕು. ಇವಾಗ ಹೋಗಿ ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಗಾಯ್ಸ್ ಸ್ನಾನಗೆ ಜಸ್ಟ್ ಸ್ನಾನ ಮುಗ್ದೈತೆ ನಮ್ಮದು. ಇವಾಗ ದೇವಸ್ಥಾನ ಹೋಗೋ ಟೈಮು. ಅಲ್ಲೂ ದೀಪ ನಡೀತಿದೆ ಗೈಸ್. ದೀಪ ನಡೀತಿದೆ ಅಲ್ಲಿ. ಇವಾಗ ಅಲ್ಲಿ ನೋಡೋಕ್ಕಾಗಿಲ್ಲ, ನಾವು ಇಲ್ಲಿಂದ ನೋಡಿಬಿಟ್ಟು ದೇವ್ರ ಹತ್ರ ಮುಖ ಬಿಟ್ಟು ದೀಪ ದೇವ್ರನ್ನ ಹತ್ರ. ಇವಾಗ ನೆಕ್ಸ್ಟ್ ನಾವು ಇವಾಗ ಆಟೋ ಹೋಗಿ ಇವಾಗ ಬಟ್ಟೆ ಗಿಟ್ಟೆಲ್ಲ ಆಟೋ ಹಚ್ಬಿಟ್ಟು ಆಟೋ ಹತ್ರ ಹೋಗಿ ಆಟೋ ಹತ್ರ ಹೋಗಿ ಬಟ್ಟೆ ಇಕ್ಬಿಟ್ಟು ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನ ಹತ್ರ ಹೋಗಿ ನಿಮ್ಮ ಜೊತೆ ವೀಡಿಯೋ ಮಾಡಬೇಕು ಗೈಸ್. ನಿಮ್ಮ ಸರಿ ದೇವಸ್ಥಾನ ಹತ್ರ ಹೋಗಿ ವೀಡಿಯೋ ಮಾಡ್ತೀನಿ, ಸರಿನಾ? ಓಕೆನಾ? ಸ್ನಾನ ಹೆಂಗೋ ನೋಡಿ ಸ್ನಾನ ಮಾಡಿ ಈ ಔಟ್ಫಿಟ್ ಇದ್ದೀನಿ. ಇವಾಗ ಹೋಗಿ ಅಲ್ಲಿ ಮಾಡ್ತೀನಿ ಇದು ವೀಡಿಯೋ ನೋಡಿ. ಅಲ್ಲೇ ದೀಪ ನಡೀತದೆ ಅಲ್ಲಿ. ಜಲ್ದಿ ಹೋದೆ, ಅಲ್ಲಿ ನಮ್ಗೆ ಸಿಗೋದು ದೀಪ. ಅಲ್ಲಿ ತುಂಬ ಲೇಟ್ ಮಾಡ್ತಾರೆ ಅಮ್ಮಗಳು. ಅಲ್ಲಿ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸೊ ಗೈಸ್ ಇವಾಗ ಜಸ್ಟ್ ದೀಪ ಹಂಚಿದ್ರು 6 ಜನ. 6 ದೀಪ ನಮ್ಮ ಚಿಕ್ಕದಾಗಿ ನಾವು ದೀಪನ ಹಂಚ್ಬಿಟ್ಟು ನಾವು ಬಸ್ ಹತ್ರ ಹೋಗ್ತಿದ್ದೀವಿ ಗೈಸ್. ಬಸ್ ಹತ್ರ ಹೋಗಿದ್ದೆ ದರ್ಶನ ಮಾಡಿ ಇನ್ನು ಬ್ಲಾಗ್ ಕಂಟಿನ್ಯೂ ಮಾಡ್ಬೇಕು ಗೈಸ್. ಸೊ ಗೈಸ್ ಇವಾಗ ದೇವ್ರ ಹತ್ರ ಹೋಗಿ ವೀಡಿಯೋ ಮಾಡಿಬಿಟ್ಟು ಬರ್ತೀನಿ. ಬನ್ನಿ ಗೈಸ್, ವೀಡಿಯೋ ಅಲೌಡ್ ಇದ್ದ ಮಾಡ್ತೀನಿ. ಇಲ್ಲೆಲ್ಲ MP ಇದ್ದೀನಿ ನಾನು. ಸೊ ಗೈಸ್ ಕಾಳಿ ಮಾತಮ್ಮ ದರ್ಶನ ಮುಗ್ದೋಯ್ತು. ತುಂಬ ಸಖತ್ ರಶ್ ಬೇರೆ ಇತ್ತು. ದೇವ್ರ ಮಟ್ಟ ಕ್ರೇಜಿಯಾಗಿ ನೋಡ್ಬಿಟ್ಟು ಬಂದೆ. ನಾನು ದೇವ್ರ ಹತ್ರ ಬೇಡ್ಕೊಬಿಟ್ಟೆ. ನೀವು ಬೇಡ್ಕೊಳ್ಳಿ, ನಾನು ವೀಡಿಯೋ ಸೆಂಡ್ ಮಾಡ್ತೀನಿ. ದೇವ್ರದ್ದು ವೀಡಿಯೋ ಬೇಡ್ಕೊಳ್ಳಿ. ಇವಾಗ ನೆಕ್ಸ್ಟು ಇನ್ನೊಂದು ದೇವಸ್ಥಾನ ಹೋಗಬೇಕು, ಅಲ್ಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಗೈಸ್, ಕ್ರೇಜಿ ಇರುತ್ತೆ ದೇವಸ್ಥಾನ ಮಟ್ಟ. ಇನ್ನೊಂದು ನೆಕ್ಸ್ಟ್ ಕೇಳೇಶ್ವರ. ಸೊ ಗೈಸ್ ಇವಾಗ ಕಾಲ್ ಭೈರೇಶ್ವರ ದೇವಸ್ಥಾನ ಹೋಗ್ತಿದ್ದೀವಿ. ಅಲ್ಲಿ ಹೋಗಿ ಇಲ್ಲಿಂದ ಒಂದು 100 ಮೀಟರ್ ನಡ್ಕೊಂಡು ಹೋಗ್ಬೇಕಂತೆ. ಅಲ್ಲಿ ಹೋಗಿ ಅಲ್ಲಿಂದ ವೀಡಿಯೋ ಕಂಟಿನ್ಯೂ ಮಾಡ್ಬೇಕು ನಿಮಗೆ. ಬನ್ನಿ ಕಾಲ್ ಗೈಸ್. ಈ ಟೆಂಪಲ್ ನೋಡಿ, ಇಷ್ಟು ಎಲ್ಲಿ ನೋಡಿದ್ರು ಜಾಸ್ತಿ ದಾರಗಳು ಕಟ್ಟಿರ್ತಾರೆ ನೋಡಿ. ಜೈ ಮಹಾಕಾಲ್ ನೋಡಿ. ಇಲ್ಲಿ ಎಷ್ಟು ಜನ ಕಂದಿಷ್ಟಿ ಹೋಗೋಕ್ಕೆ ಎಷ್ಟು ಜನ ದಾರ ಕಟ್ಟಿದ್ದಾರೆ ನೋಡಿ. ಫುಲ್ ಲೈನ್ ಅಲ್ಲಿ ಫುಲ್ ದಾರ ಕಟ್ಟಿರೋದೆ ಗೈಸ್. ಇದು ಟೆಂಪಲ್ಲು. ಈ ಟೆಂಪಲ್ ಎಷ್ಟು ಕ್ರೇಜಿ ಇದೆ. ನೋಡಿ ಎಲ್ಲಿ ನೋಡಿದ್ರು ದೃಷ್ಟಿನೇ ನೋಡಿ. ದೇವಸ್ಥಾನ ಅವಾಗೆಲ್ಲ ಬಂದರೆ ದೃಷ್ಟಿ ಕಟ್ಟೋದೆ. ಸೊ ಗೈಸ್ ನೋಡಿ, ಶ್ರೀ ಕಾಲ ಭೈರವ್ ಮಂದಿರ್ ಇದೆ. ಶ್ರೀ ಕಾಲ ಭೈರವ್ ಮಂದಿರ್ ಅಂತ ನೋಡಿ. ಇವರೇ ಕಾಲ ಭೈರವ. ಸೊ ನೋಡಿ ಗೈಸ್, ಎಷ್ಟು ಕಣ್ದಿಷ್ಟಿ ಎಲ್ಲಿ ನೋಡಿದ್ರು ಇದೆಲ್ಲ ಕಟ್ಟೆ ಕಟ್ತಾರೆ ಇಲ್ಲಿ ದೇವಸ್ಥಾನದಲ್ಲಿ. ಅಷ್ಟು ಕಣ್ದಿಷ್ಟಿ
ಇಲ್ಲಿ ಬಂದು ನೋಡಿದ್ರೆ ಕಾಲ ಭೈರವ ಮಂದಿರ ಬಂದು ಆ ದಾರ ಕಟ್ಟೆ ದಿಷ್ಟಿ ತುಂಬ ಸರಿಯಾಗುತ್ತೆ ಅಂತ ಒಂದು ನಂಬಿಕೆ ಇದೆ. ಎಲ್ಲರೂ ಬಂದು ದಿಷ್ಟಿ ದಾರ ಕಟ್ತಾರೆ, ನೀವು ಬಂದು ಕಟ್ಟಿ ಗಾಯ್ಸ್ ಅಷ್ಟೇ. ಎಲ್ಲ ನಿಮಗೆ ಬನ್ನಿ, ಮುಂದೆ ಇನ್ನೊಂದು ದೇವಸ್ಥಾನ ಹೋಗಿ ಅಲ್ಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಿಮಗೆ ಸರಿನಾ. ಈಗ ದೇವ್ರ ಮಠ ಕ್ರೇಜಿ, ದೇವ್ರ ಮಠ ನಿಮ್ಗೆ ಕೆಲಸ ಬೇಡ ಗಾಯ್ಸ್. ಕಣ್ ತುಂಬ ದೇವ್ರನ್ನ ಚೆನ್ನಾಗಿ ನೋಡಿದೆ ನಾನು ನಿಮಗೂ ಅಲ್ಲಿ ವೀಡಿಯೋ ಹಾಕ್ತೇನೆ. ನೀವೇ ಬೇಡ್ಕೊಳ್ಳಿ ದೇವ್ರ ಹತ್ರ, ನಾನು ಬೇಡ್ಕೋದೆ ನೀವು ಬೇಡ್ಕೊಳ್ಳಿ ಅಂತ ದೇವ್ರ ಹತ್ರ ಬೇಡ್ಕೋದೆ ಅಷ್ಟೇ. ನಾನು ಇನ್ನೊಂದು ದೇವ್ರ ಜೊತೆ ಹೋಗ್ತೀನಿ, ಅಲ್ಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ ನಾ ಗೈಸ್. ಮಂತಾಷ್ಟ ಸಿದ್ಧಿ ಪ್ರಾಪ್ತಿ ಎಲ್ಲ ಚೆನ್ನಾಗಿ ಓದಿ ದೀರ್ಘಾಯುಷ್ಮಾನ್ ಓ ದೀರ್ಘಸುಮಂಗಲಿ ಓ ದೀರ್ಘಾಯುಷ್ಮಾನ್ ಓ ದೀರ್ಘಸುಮಂಗಲಿ ದೀರ್ಘಸುಮಂಗಲಿ ಓ ದೀರ್ಘಾಯುಷ್ಮಾನ್. ಸೊ ಇಲ್ಲಿ ನಮ್ಮ ಕನ್ನಡವರು ಒಬ್ಬರು ಸಿಕ್ಕಿದ್ರು, ಮಾಟ ಮಂತ್ರ ಅವರು ಫುಲ್ ನೆಕ್ಸ್ಟ್ ಲೆವೆಲ್ ಇದ್ದು. ಅವ್ರನ್ನ ನೋಡಿ ಖುಷಿ ಆಗ್ಬಿಟ್ರು. ಕನ್ನಡವ್ರು ಸಿಕ್ಕಿದ್ರು, ನಮ್ಮ ಜೊತೆ ಮಾತಾಡೋಕೆ ಒಬ್ಬರು ಸಿಕ್ಕಿದ್ರು ಅಂತ ಫುಲ್ ಖುಷಿ ಆಗ್ಬಿಟ್ರು. ನೆಕ್ಸ್ಟು ದೇವಸ್ಥಾನ ಹತ್ರ ಹೋಗಿ ಮೈನ್ ದೇವಸ್ಥಾನ ಹತ್ರ ಹೋಗಿ ವೀಡಿಯೋ ಕಂಟಿನ್ಯೂ ಮಾಡ್ಬೇಕು ಗೈಸ್. ಅಲ್ಲಿಂದ ಬನ್ನಿ. ಸೊ ಗಾಯ್ಸ್ ಜೈಮಕ್ಕಲ್ ಟೆಂಪಲ್ ಬಂದಿದ್ದೀನಿ ನೋಡಿ. ಇವಾಗ ನೆಕ್ಸ್ಟ್ ಲೆವೆಲು ಬನ್ನಿ, ಅಲ್ಲಿ ಹೋಗಲ್ಲ ಹೋಗಿ ಫುಲ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಸೊ ಗೈಸ್ ನೋಡಿ, ಜೈ ಮಹಾಕಾಲ್ ಟೆಂಪಲ್ಗೆ ಬಂದಿದ್ದೀವಿ. ಹೋಗಲ್ಲ ಹೋಗಿ ವಿಡಿಯೋನ ಮಾಡಬೇಕು ದೇವ್ರದಂಗೆ. ನೀವು ದೇವ್ರನ್ನ ಚೆನ್ನಾಗಿ ಬೇಡ್ಕೊಳ್ಳಿ ಗೈಸ್. ತುಂಬ ದೇವ್ರದ್ದು ಎಲ್ಲಿ ನಮ್ಮ ಬೆಂಗಳೂರಲ್ಲಿ ದೇವ್ರದ್ದು ವೀಡಿಯೋ ಹಿಡಿಯೋಕೆ ಬರಲ್ಲ. ಇಲ್ಲಿ UP ಈ ಕಡೆ ಸೈಡಲ್ಲಿ ತುಂಬ ದೇವ್ರದ್ದು ಕ್ಲೀನಾಗಿ ವೀಡಿಯೋ ಹಿಡಿಬೋದು. ನಿಮಗೋಸ್ಕರ ವೀಡಿಯೋ ಹಿಡಿತಿದ್ದೀನಿ. ನೀವು ವೀಡಿಯೋಲ್ಲಿ ಲೈಕ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೈನು ಬನ್ನಿ ದೇವಸ್ಥಾನ ತೋರಿಸಿ ದೇವ್ರದ್ದು ವೀಡಿಯೋ ತೋರಿಸ್ತೀನಿ ನಿಮಗೆ. ಅರ್ಸಿದ್ದಿ ನೋಡಿ ದೇವಸ್ಥಾನ. ಸೊ ಗಾಯ್ಸ್ ಇವಾಗ ಉಜ್ಜಿನ ಮಹಾಕಾಲ್ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನೋಡಿದ್ರೆ ರಶ್ಶು ಎಷ್ಟು ಇದೆ. ಇವಾಗ ಹೋಗಿ ಇನ್ನೊಂದು ಹೇಳ್ಬೇಕಿತ್ತು ನಿಮಗೆ, ಭಗವಂತಗೆ ಪೂಜೆ ಮಾಡಿಸಿದ ದೇವಸ್ಥಾನ ಇದು. ಶಿವನೇ ಪೂಜೆ ಮಾಡಿದ ದೇವಸ್ಥಾನ ಗಾಯಿಸಿದ್ದು. ಅಲ್ಲಿ ಹೋಗಿ ನಿಮಗೆ ಅಲ್ಲಿ ಫೋನ್ ಅಲೋಡ್ ಇದೆಯಾ ಅಂತ ಗೊತ್ತಿಲ್ಲ, ಅಲ್ಲಿ ಹೋಗಿ ವೀಡಿಯೋ ಮಾಡ್ತೀನಿ ನಿಮಗೆ. ಫೋನ್ ಅಲೋಡ್ ಇದ್ದೆ ವೀಡಿಯೋ ಮಾಡ್ತೀನಿ ಅಂದರೆ ಹೆಂಗಂದರೆ ಟ್ರೈ ಮಾಡ್ತೀನಿ ನನ್ನ ಕೈಲಿ ವೀಡಿಯೋ ಮಾಡೋಕ್ಕಾದೆ. ನೀವು ನೋಡಿ ಖುಷಿ ಪಡಿ ಗಾಯ್ಸ್. ಬೇರೆ ಕಡೆಯಿಂದ ದೇವಸ್ಥಾನ ವೀಡಿಯೋ ಎಲ್ಲ ಮಾಡೋಕ್ಕೆ ಬರೋಲ್ಲ. ಇಲ್ಲಿ UP BR ಸೈಡ್ಲೆಲ್ಲ ತುಂಬ ದೇವಸ್ಥಾನ ವೀಡಿಯೋಗಳು ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ. ದೇವಸ್ಥಾನ ಅವಳೇ ಬಿಡ್ತಿದ್ರೆ ವೀಡಿಯೋ ಮಾಡುವಂತ. ಇವಾಗ ನಾವು ಅಲ್ಲಿ ಹೋಗಿ ವೀಡಿಯೋ ಕಂಟಿನ್ಯೂ ಮಾಡ್ತೀವಿ ಬನ್ನಿ ಗಾಯ್ಸ್. ಶಿವನ್ ನೋಡಿ ಫೋಟೋಸ್ ಬರಲ್ಲ. ನಮ್ಮಪ್ಪ ಇದ್ದಾರೆ ನೋಡಿ, ಗಣೇಶ್ ನಮ್ಮ ಬಾಸು ಇಲ್ಲಿದ್ದಾರೆ ನೋಡಿ. ನಮ್ಮ ಬಾಸು ಆಂಜನೇಯ. ಟೋಟಲ್ ದೇವರುಗಳೇ ಇಲ್ಲೇ ಇದ್ದಾರೆ. ಸೊ ಗೈಸ್ ನಮ್ಮದೇ ಲಾಸ್ಟ್ ದರ್ಶನ. ಜಲ್ದಿ ಹೋಗ್ಬೇಕು, ಜಲ್ದಿ ಅಂತ ಹೋಗ್ಬೇಕು. ಜಲ್ದಿ ಹೋಗಿ ಮಾಡ್ಬೇಕು ವೀಡಿಯೋ. ಮೊಬೈಲ್ ಆಫ್ ಮಾಡ್ಬೇಕಂತ ಆಫ್ ಮಾಡ್ಬಿಡೋಣ. ಎಷ್ಟು ನೋಡಿ ಗಾಯ್ಸ್. ಸೊ ಗೈಸ್ ಇವಾಗ ಆ ದೇವರನ್ನ ನೋಡೋಕೆ ನೋಡಿ. ಅಲ್ಲಿ ಅದೇ ದೇವರು. ಸೊ ಗಾಯ್ಸ್ 12 ಜ್ಯೋತಿರ್ಲಿಂಗದಲ್ಲಿ ನಾವಿದು 3ನೇ ಜ್ಯೋತಿರ್ಲಿಂಗ. ಶ್ರೀಶೈಲ ಜ್ಯೋತಿರ್ಲಿಂಗ ಫಸ್ಟು, ಆಮೇಲೆ ಕಾಶಿ ಸೆಕೆಂಡು, 3ನೇದು ಈ ದೇವಸ್ಥಾನ ಗೈಸ್. ಅದೇ ದೇವರು. ಸೊ ಗೈಸ್ ಅಲ್ಲೇ ಇರೋ
ಹಲೋ ಚಲೋ ಆಗಿ ಸೊ ಗಾಯ್ಸ್ ಅಲ್ಲೇ ಇರೋ ದೇವಸ್ಥಾನ, ಅಲ್ಲೇ ದೇವ್ರು ಇವತ್ತು ಕೇಗಲ್ಲ ದೇವರು, ಅಲ್ಲೇ ಕೇಗಲ್ಲ ದೇವ್ರು ಇರೋದು. ನಾವು ಹೋಗಲೇ ಫೋನಲ್ಲಿ ನೋಡಿದ್ದಿಲ್ಲ, ಅದಕ್ಕೆ ಅಲ್ಲೇ ಬಿಟ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟು ಬಂದೆ ಗಾಯ್ಸ್. ಸೊ ಗಾಯ್ಸ್ ಉಜ್ಜಿನಿ ಮಹಾಕಾಲೇಶ್ವರ ಟೆಂಪಲ್ಗೆ ಬಂದೀನಿ MP ಯಲ್ಲಿ. ಫುಲ್ ಕಷ್ಟಪಟ್ಟು ಬಂದೆ ಗಾಯ್ಸ್. ಏನಪ್ಪ ವಿಷಯ ಅಂದರೆ ಇವಾಗ ನನ್ನ ಇನ್ಸ್ಟಾಗ್ರಾಮ್ 10K ಆಗಲಿ ಅಂತ ದೇವ್ರ ಹತ್ರ ಬೆಡ್ಕೊಳ್ಳೋಕೆ ಬಂದೆ. ಬೇಗ ಹೋಗಿ 10K ಫ್ಯಾಮಿಲಿ ಮಾಡಿಸಿ ದೇವ್ರು ಅಲ್ಲಿದೆ. ನಿಮಗೋಸ್ಕರ ದೇವ್ರದ್ದು ವೀಡಿಯೋ ಎಲ್ಲ ಇಡ್ದೆ. ನಾನು ಹೋಗಿ ಒಂದೇ ನಿಮಿಷ ರಿಕ್ವೆಸ್ಟ್ ಮಾಡಿ ಕೇಳ್ತೀರ, ನಿಮಗೆ ಹೋಗಿ ಬೇಗ ಫಾಲೋ ಮಾಡಿ ನನ್ನ ಅಕೌಂಟ್ನ. ಸೊ ಗಾಯ್ಸ್ ಉಜ್ಜಿನಿ ಮಹಾಕಾಲೇಶ್ವರ ಟೆಂಪಲ್ಗೆ ಬಂದಿದ್ದೀನಿ. ಸೆಕೆಂಡ್ ಜ್ಯೋತಿರ್ಲಿಂಗ. ಟೋಟಲ್ ನಾನು 3 ಜ್ಯೋತಿರ್ಲಿಂಗನ ನೋಡಿದೆ. ಒಂದು ಶ್ರೀಶೈಲಂ ಜ್ಯೋತಿರ್ಲಿಂಗ, 2ನೇದು ಕಾಶಿ ಜ್ಯೋತಿರ್ಲಿಂಗ, 3ನೇದು ಈ ಜ್ಯೋತಿರ್ಲಿಂಗ. ಇನ್ನು 12 ಜ್ಯೋತಿರ್ಲಿಂಗ ಟೆಂಪಲ್ ಇದೆ ಗೈಸ್. 12 ಜ್ಯೋತಿರ್ಲಿಂಗ ಟೆಂಪಲ್ ನೋಡಬೇಕಂದ್ರೆ ನೀವೇನಿಲ್ಲ ಹೋಗಿ ಫಾಲೋ ಮಾಡಿ, ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ 9 ಜ್ಯೋತಿರ್ಲಿಂಗ ಬಾಕಿ ಇದೆ. ನಾನು ಹೋಗಿ ದಯವಿಟ್ಟು 9 ಜ್ಯೋತಿರ್ಲಿಂಗ ನೋಡ್ತೀನಿ. ನೀವು ದಯವಿಟ್ಟು ಹೋಗಿ ಫಾಲೋ ಮಾಡಿ ಗೈಸ್.